ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲ್ಲು ನಾಯಕ್. ಬೇಸಿಗೆಯಲ್ಲಿ ಕಬ್ಬಿನ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಹೇಗೆ ಮಾಡುವುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಅದಕ್ಕೂ ಮುನ್ನ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂಥ ನಾನು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಸಣ್ಣ ಅಂತ ಬಂದ ತಲುಪುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬೇಸಿಗೆಯಲ್ಲಿ ಕಬ್ಬಿನಲ್ಲಿ ನೀರಿನ ನಿರ್ವಹಣೆ ಹೇಗೆ ಮಾಡುವುದು? ಒಂದು ಸಾಲು ಬಿಟ್ಟು ಸಾಲು ರೌದಿಯನ್ನು ಹಾಕಬೇಕು ಮತ್ತು ಖಾಲಿ ಇರುವ ಸಾಲಿನಲ್ಲಿ ನೀರು ಬಿಡಬೇಕು. ಸಾಲು ಬಿಟ್ಟು ಸಾಲು ರೌದಿ ಹಾಕಿ ಖಾಲಿ ಇರುವ ಸಾಲಿನಲ್ಲಿ ನೀರು ಬಿಡಬೇಕು. ಅದು ಹೇಗಂತ ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನೋಡಿ, ಇದು ಒಂದು ಸಾಲಿದೆ. ಇದರಲ್ಲಿ ಆಲ್ರೆಡಿ ಇವಾಗ ರೌದಿಯನ್ನು ಹಾಕಿದ್ದಾರೆ ಮತ್ತು ಈ ಸಾಲನ್ನು ಹಾಗೆ ಬಿಡಬೇಕು. ಇದರಲ್ಲಿ ರೌದಿ ಹಾಕಬಾರ್ದು. ಮತ್ತು ಇದು ಮಗ್ಲಲ್ಲಿ ಇನ್ನೊಂದು ಸಾಲು ಬರುತ್ತಲ್ಲ, ಇದರಲ್ಲಿ ರೌದಿ ಹಾಕೋದು ಮತ್ತು ಈ ಸಾಲನ್ನು ಹೀಗೆ ಹಾಕೋದು. ಸಾಲು ಬಿಟ್ಟು ಸಾಲು ನೀರು ಬಿಡುವ ಪದ್ಧತಿ ಇದು. ಇವಾಗ ಈ ಸಾಲಲ್ಲಿ ನೀರು ಬಿಟ್ಟಾಗ ಈ ಕಡೆ ಇರುವಂಥ ಈ ಬೆಳೆಗೂ ಕೂಡ ನೀರು ಹತ್ಕೊಳ್ಳುತ್ತೆ ಮತ್ತು ಆ ಕಡೆ ಇರುವ ಆ ಸಾಲಿನ ಕೂಡ ನೀರು ಹತ್ಕೊಳ್ಳುತ್ತೆ. ಬೇಸಿಗೆಯಲ್ಲಿ ಬಾವಿಯಲ್ಲಿ ಮತ್ತು ಬೋರ್ವೆಲ್ಗಳಲ್ಲಿ ಬೇಸಿಗೆಯಲ್ಲಿ ನೀರಿನ ಮಟ್ಟ ತುಂಬಾ ಕಡಿಮೆಯಾಗಿರುತ್ತೆ. ಹೇಳಬೇಕಂದ್ರೆ ಈ ವರ್ಷ ಮಾತ್ರ ತುಂಬಾ ನೀರಿನ ಸಮಸ್ಯೆ ಆಗ್ತಾಯಿದೆ. ಆದ್ದರಿಂದ ಈ ಥರ ನೀವು ಕೂಡ ಅಳವಡಿಸ್ರಿ, ಒಳ್ಳೆ ರೀತಿಯ ಫಸಲು ಬರುತ್ತೆ. ಇದು ಬೆಳೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇವರು ಸಾಲು ಬಿಟ್ಟು ಸಾಲು ನೀರು ಬಿಡುವ ಪದ್ಧತಿಯನ್ನೇ ಅಳವಡಿಸಿದ್ದಾರೆ ಇವರು. ಆದ್ದರಿಂದ ಚೆನ್ನಾಗಿ ಬಂದಿದೆ ಬೆಳೆ. ಈ ಥರ ನಿಮ್ಮದು ಕೂಡ ಬೆಳೆ ಬರುತ್ತೆ. ಆದ್ದರಿಂದ ಇದೇ ಥರ ನೀವು ಮಾಡಿ. ರೌದಿಯನ್ನು ವೇಸ್ಟ್ ಇದೆ ಅಂತ ಯಾರೂ ಸುಡೋಕೆ ಹೋಗಬೇಡಿ. ರೌದಿಯನ್ನು ಇಟ್ಕೊಳ್ಳಿ. ಒಂದು ಸಾಲು ಬಿಟ್ಟು ಒಂದು ಸಾಲನ್ನೆಲ್ಲ ರೌದಿ ಇಟ್ಕೊಂಡಾಗ ಈ ಥರ ನಾವು ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ರೌದಿ ಸುಟ್ಟಾಗ ಯಾವುದೇ ರೀತಿ ಈ ಪದ್ಧತಿ ಅಳವಡಿಸೋಕ್ಕಾಗಲ್ಲ. ರೌದಿಯನ್ನು ಯಾರೂ ಸುಡೋಕೆ ಹೋಗಬೇಡಿ. ಈ ಥರ ಒಂದು ಸಾಲು ಬಿಟ್ಟು ಒಂದು ಸಾಲಾಗಿ ಬಿಟ್ಟರೆ ನಿಮಗೆ ಚೆನ್ನಾಗಿ ಫಸಲು ಬರುತ್ತೆ.